ಅಸೋಸಿಯೇಷನಿಂದ ನಾವು ಬರ್ತಿರೋದು ಇದು 20ನೇ ಜಿಲ್ಲೆ ಎಲ್ಲ ರಾಜ್ಯ ಪ್ರವಾಸ ಮಾಡ್ಕೊಂಡು ನಾವು ಇಲ್ಲಿಗೆ ಬರ್ತಾ ಇದ್ದೀವಿ. ನಮ್ಮದೇ ಆದಂಥ ಒಂದು 37,000 ಕೋಟಿ ರೂಪಾಯಿ ಪೆಂಡಿಂಗ್ ಬಿಲ್ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಲವಾರು ಸಾರಿ ನಾವು ಮನವಿ ಮಾಡಿಕೊಂಡ್ರು ಕೂಡ ಯಾವುದೇ ಥರವಾದ್ದು ನಮಗೆ ಅಟ್ಲೀಸ್ಟ್ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಅವರು ಮನಸ್ಸು ಮಾಡ್ತಾ ಇಲ್ಲ. ಸುಮಾರು 3 ವರ್ಷದಿಂದ ಪೆಂಡಿಂಗ್ ಬಿಲ್ ಇದೆ. ಹಲವಾರು ಡಿಪಾರ್ಟ್ಮೆಂಟ್ನಲ್ಲಿ ಪೆಂಡಿಂಗ್ ಬಿಲ್ ಇರೋದ್ರಿಂದ ನಾವು ಈಗ ನೋಡಿ, ಫಾರ್ ಎಕ್ಸಾಂಪಲ್ ಲೋಕೋಪಯೋಗಿ ಇಲಾಖೆ PWD ಈ 9,300 ಕೋಟಿ ರೂಪಾಯಿ ಪೆಂಡಿಂಗ್ ಬಿಲ್ ಇದೆ. ಮೇಜರ್ ಇರಿಗೇಷನ್ 13,000 ಕೋಟಿ ರೂಪಾಯಿ ಪೆಂಡಿಂಗ್ ಬಿಲ್ ಇದೆ. ಆಮೇಲೆ ಮೈನರ್ ಇರಿಗೇಷನ್ 3,000 ಕೋಟಿ ರೂಪಾಯಿ ಪೆಂಡಿಂಗ್ ಬಿಲ್ ಇದೆ. ಆಮೇಲೆ RDPR ಅದು 3,000 ಕೋಟಿ ಇದೆ. ಲೇಬರ್ ಡಿಪಾರ್ಟ್ಮೆಂಟ್ 2,000 ಕ್ರೋರ್ಸ್ ಇದೆ. ಆಮೇಲೆ ವಸತಿ ಹೌಸಿಂಗ್ ಆ್ಯಂಡ್ ವಕ್ಫ್ ಇಟ್ ಮೇ ಕಮ್ ಅರೌಂಡ್ ಸಮ್ 2,000 ಕ್ರೋರ್ಸ್ ಇದೆ. ಆಮೇಲೆ BBMP 1,600 ಕ್ರೋರ್ಸ್ ಇದೆಲ್ಲ ಸೇರಿಬಿಟ್ಟು 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಆದರೂ ಸಹ ಏನು ಪ್ರಯೋಜನ ಆಗ್ತಾ ಇಲ್ಲ. ಸರ್ಕಾರ ನಮ್ಮಿಂದ ಅಟ್ಲೀಸ್ಟು ನಮ್ಮ ಸಹಾಯದಿಂದ ಸರ್ಕಾರ ಬಂದಿದೆ ಅನ್ನೋದು ನೀವು ಮಾಧ್ಯಮದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಜ್ಞಾಪಕ ಮಾಡಲಿಕ್ಕೆ ಇಷ್ಟಪಡ್ತೀನಿ. 3 ವರ್ಷದಿಂದ ಬಾಕಿ ಇದೆ. ಮಾಡಿದ್ದೀವಿ ನಾವು ಹಲವಾರು ಸಾರಿ ಭೇಟಿ ಮಾಡಿದ್ದೀವಿ, ಮನವಿ ಕೊಟ್ಟಿದ್ದೀವಿ, 100 ಲೆಟ್ರ್ ಕೊಟ್ಟಿದ್ದೀವಿ. ಏನೂ ಹೇಳ್ತಿಲ್ಲ. ಆಯಿತು ಬಿಡಪ್ಪ ಮಾಡೋಣ, ಆಯಿತು ಬಿಡ್ರೆ ಹಳೆ ಸರ್ಕಾರ ಆ ಥರ ಹೇಳ್ಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳು ಹಳೆ ಸರ್ಕಾರ ಎಷ್ಟು ದಿನ 6 ತಿಂಗಳು, ವರ್ಷ, 2 ವರ್ಷ, 3 ವರ್ಷ. ಸೊ ಅಲ್ಲೇ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಸರ್ಕಾರ. ನಮ್ದು ಹಳೇದು ಅಂತಂದು ಹೇಳಿದರೆ ಕಾಂಟ್ರಾಕ್ಟ್ರುಗಳು ಭಾಳ ಕಷ್ಟದಲ್ಲಿದ್ದಾರೆ, ಮನೆ ಮಟ್ಟ ಮಾರ್ಕೊಂಡಿದ್ದಾರೆ, ಒಡೆಯ ವಸ್ತ್ರ ಎಲ್ಲ ಅಡೆ ಇಟ್ಟಿದ್ದಾರೆ. ದಯವಿಟ್ಟು ಹಂಗೆ ಹೇಳ್ಬಾರ್ದು ಅಂತೇಳಿ ಮಾಧ್ಯಮದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಮುತ್ಸದಿ 7 ವರ್ಷ CM ಕಂಟಿನ್ಯೂಸ್ ಆಗಿದ್ದಾರೆ. 17ನೇ ಬಡ್ಜೆಟ್ ಮಂಡಿಸ್ತಾ ಇದ್ದಾರೆ. ಅವರು ಇಷ್ಟು ನಮಗೆ ಕಾಂಟ್ರಾಕ್ಟ್ರುಗಳಿಗೆ ತಾರತಮ್ಯ ಮಾಡಬಾರ್ದು ಅಂತಂದೇಳಿ ನಿಮ್ಮ ಮುಖಾಂತರ ಹೇಳ್ತಾ ಇದ್ದಾರೆ. ಅದು ನೀವು ಕೇಳಬೇಕು, ನಾನು ಹೇಳೋಕ್ಕಾಗಲ್ಲ ಸರ್ಕಾರದಲ್ಲಿ ಇದೆಯೋ ಇಲ್ಲ ಅಂತಂದೇಳಿ. ನಾವು ಇದೇ ವಿಚಾರಗಳನ್ನ ನಾವು KN ರಾಜಣ್ಣ ಸರ್ ಈ ನಿಮ್ಮ ಜಿಲ್ಲಾ ಮುಖ್ಯಮಂತ್ರಿಗಳು ಇದ್ದಂಥ ಸಂದರ್ಭದಲ್ಲಿ ಹಲವಾರು ಸಾರಿ ಅವ್ರನ್ನ ಭೇಟಿ ಮಾಡಿದ್ದೀವಿ. ನಮ್ಮ ಕಷ್ಟ ಸುಖಕ್ಕೆ ಅವರು ಸ್ಪಂದಿಸಿದ್ದಾರೆ. ಯಾಕಂದರೆ ನಾವು ಅವರಿಗೆ ಒಂದು ನಮ್ಮ ಸ್ಟೇಟ್ ಅಸೋಸಿಯೇಷನ್ ಪರವಾಗಿ ನಾವು ಥ್ಯಾಂಕ್ಸ್ ಹೇಳಬೇಕು ನಿಮ್ಮ ಮಾಧ್ಯಮದ ಮುಖಾಂತರ. ಅದು ಭಾಳ ಮುಖ್ಯವಾದ ವಿಚಾರ. ನಮ್ಮ ಪೇಮೆಂಟ್ ವಿಚಾರವಾಗಿ ಸುಮಾರು ಸಾರಿ ಹೇಳಿದ್ದೀವಿ. ಅವರು ಆಯಿತು ನಾನು ಮಾತಾಡ್ತೀನಿ ಮುಖ್ಯಮಂತ್ರಿಗಳ ಜೊತೆಗೆ ಅಂತ ಹೇಳಿದ್ದಾರೆ. ಸರ್ ನಾವೇನಿಲ್ಲ, 6ನೇ ತಾರೀಕು ನಾವು ಒಂದು 15,000 ರಿಂದ 20,000 ಜನ 25,000 ಜನ ಸೇರಿಸ್ಬಿಟ್ಟು ಬೃಹತ್ ಪ್ರತಿಭಟನೆ ಮಾಡೋಕ್ಕೆ ನಾವು ಒಂದಿನ ಕೆಲಸ ನಿಲ್ಲಿಸ್ಬಿಟ್ಟು ಬೃಹತ್ ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ತಯಾರು ಮಾಡ್ಕೊಂಡಿದ್ದೀವಿ ಸರ್. ಸಮಸ್ಯೆ ಇತ್ತು, ಅದಕ್ಕಿಂತ ಜಾಸ್ತಿ ಆಗ್ಬಿಡೆ ಸಮಸ್ಯೆ. ಅದು ಕಡಿಮೆ ಆಗುತ್ತೆ ಅಂತಂದೇಳಿ ನಾವು ಭಾವಿಸಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಇದು ಮಾಡ್ತಾರೆ ಅಂತ. ಬಟ್ ಆದರೆ ಜಾಸ್ತಿ ಆಗಿದೆ. ಅವ್ರಿಗೆ ಮಿನಿಮಮ್ ಕರ್ಟಸಿನೂ ಕಾಂಟ್ರಾಕ್ಟ್ಗಳ ಬಗ್ಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. 25,000 ರಿಂದ 30,000 ಜನ ಫ್ರೀಡಮ್ ಪಾರ್ಕು 6th ನಾವು ಮಾರ್ಚ್ 6th 6ನೇ ತಾರೀಕು ನಾವು ಸೇರ್ತಾ ಇದ್ದೀವಿ ಸರ್. ನೆಕ್ಸ್ಟ್ ಮುಂದಿನ ತಿಂಗಳು ಒಂದಿನ ಸಾಂಕೇತಿಕವಾಗಿ ನಾವು ಶಾಂತಿಯುತವಾಗಿ ಸ್ಟ್ರೈಕ್ ಮಾಡ್ತೀವಿ. ಸಿಗಲಿಲ್ಲ ಅಂದರೆ ಏಪ್ರಿಲ್ ತಿಂಗಳಲ್ಲಿ ನಾವು ಒಂದು ಅನಿರ್ದಿಷ್ಟವಾದ ಕೆಲಸಗಳು ನಿಲ್ಲಿಸ್ಬಿಟ್ಟು ನಾವು ಸ್ಟ್ರೈಕ್ ಮಾಡೋದಕ್ಕೆ ನಾವು ಬದ್ಧವಾಗಿದ್ದೀವಿ ಸರ್. ಇಲ್ಲ ಸರ್, ನಮಗೆ ಆ ಪರ್ಸೆಂಟೇಜ್ ವಿಷಯ ಮಾತಾಡೋದು ಬೇಡ ದಯಮಾಡಿ. ನಮಗೆ ಇರ್ತಕ್ಕಂಥದ್ದು ಸುಮ್ಮನಿರೋಣ. ನೀನು ಇರ್ತಕ್ಕಂಥದ್ದು ನಮಗೇನು ಗೊತ್ತಾ, 37,000 ಕೋಟಿ ಬಂದರೆ ಸಾಕಾಗಿದೆ. ದುಡ್ಡು ಬಂದುಬಿಟ್ರೆ ಎಲ್ಲ ಸರಿ ಹೋಗ್ತದೆ ಆಯಿತಾ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.